ಪಾಪ ಬೇಜಾರಾದ ಅನಿಸುತ್ತೆ. ಯಾವಾಗ ಅವ್ನು ಖುಷ ಬಾಯಿಗೆ ಬಂದಂಗೆ ಮಾತಾಡಿದ್ನೋ ಅದಕ್ಕೆ ಬೇಜಾರಾದ್ನ ಅನಿಸುತ್ತೆ. ಚೇತು 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 ನಿನ್ಕೋ ಚೇತು. ಯಾಕೆ ಭವ್ಯ? ಚೇತು ಪ್ಲೀಸ್ ಬೇಜಾರಾಗಬೇಡ. ನಾನು ಇರೋದು ಹೇಳ್ತೀನಿ. ಅವ್ನು ಒಳ್ಳೆಯವನಲ್ಲ, ಅವ್ನು ಹಂಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ನನಗೇನು ಅವನ ಮೇಲೆ ಇಷ್ಟ ಇಲ್ಲ, ನನಗೆ ನಿನ್ನ ಮೇಲೆ ಇಷ್ಟ. ಸರಿನಾ? ನಿಮ್ಮ ಅಕ್ಕನ ನಿಮ್ಮ ಮನೆಗೆ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನಾದರೂ ಕರ್ಕೊಂಬಂದು ನಮ್ಮ ಅಕ್ಕನ ಹತ್ರ ಮಾತಾಡೋದಕ್ಕೆ ಕೇಳು. ಸರಿನಾ? ನಾನು ಇದ್ದಿದ್ದಂಗೆ ಹೇಳೋದಕ್ಕೆ ಬಂದಿದ್ದೀನಿ. ಬೇಜಾರಾಗಬೇಡ. ಏನಂದರೆ ಇಷ್ಟನೇ ನನಗೆ. ಆದರೆ ನಾನು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದೆ ಅಷ್ಟೇ. ಯಾಕಂದರೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲನ. ನಮ್ಮ ಅಕ್ಕ ಮತ್ತು ನಮ್ಮ ಮಾವ ತುಂಬ ಬೇಜಾರಾಗ್ತಾರೆ. ಅವ್ರು ನಾನು ಸಾಕಿದ್ಕಾದ್ರೂ ಬೆಲೆ ಕೊಡಬೇಕಲ್ಲ, ಅದಕ್ಕಾಗಿ ನಾನು ಹಂಗೆ ಹೇಳಿದೆ ಅಷ್ಟೇ. ಸರಿ ಆಯಿತು ಭವ್ಯ, ನನಗೆ ಗೊತ್ತಿರಲಿಲ್ಲ ಅವನು ಹೇಳಿದ್ದ ಅಂತ ಹೇಳಿ. ನೀನು ನನಗೆ ಹೇಳಿದರೆ ನಾನು ಹೆಂಗೋ ಸುಮ್ಮನಾಗ್ತಿದ್ದೆ. ನನಗೆ ಗೊತ್ತಿಲ್ಲ ಅವನು ಹಿಂಗೆ ಇಷ್ಟಪಡ್ತಾ ಇದ್ದಾನೆ ನಿನಗೆ ಅಂತ. ನನಗೇನು ಗೊತ್ತು? ನನಗೊಂಥರ ಬೇಜಾರಾಗ್ಬಿಡ್ತು. ಅಯ್ಯೊತ್ತು ಅಂತ ಅನ್ನಿಸ್ಬಿಡ್ತು. ನನಗೇನಪ್ಪ ಇದು, ಅವನು ಇಷ್ಟಪಡ್ತಾ ಇದ್ದಾನೆ, ನಾನು ಹಿಂಗೆ ಈ ರೀತಿ ಅವನಿಗೆ ಬೇಜಾರು ಮಾಡಿಸಿದ್ರೆ ಸರಿನಾ? ಬೇಜಾರು ಮಾಡಿಸ್ಬಾರ್ದು ಅಂತ ನನಗೆ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಹೇಳ್ದೆ ಅಷ್ಟೇ. ಬಿಡು, ಇವಾಗ ನಿನಗೆ ಇಷ್ಟ ಐತೆ ತಾನೇ? ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಮಾತಾಡ್ಬಿಟ್ಟು ಕರ್ಕೊಬಂದು ಮನೇಲಿ ಕೇಳೋದಕ್ಕೆ ಹೇಳ್ತೀನಿ. ದೊಡ್ಡಪ್ಪ ದೊಡ್ಡಮ್ಮನಿಗೆ ವಿಷಯ ಮಾತಾಡ್ತೀನಿ, ಅದ್ರಲ್ಲಿ ಏನಂತಾರೆ ನೋಡೋಣ. ಅವರು ಒಪ್ಪಿದ್ರೇ ನಾನು ಮದುವೆ ಆಗೋದು. ಸರಿನಾ? ನಿಮ್ಮ ಮನೆಗೆ ನೀನು ನಿಮ್ಮ ಅಕ್ಕ ನಿಮ್ಮ ಮಾವ ಒಪ್ಪಿದ್ರೆ ನೀನು ಹೆಂಗೆ ಮದುವೆ ಆಗ್ತೀವಿ, ಹಂಗೆ ನನಗೂ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಒಪ್ಪಬೇಕು. ಅವರು ಒಪ್ಪಬೇಕು. ಅವರು ಒಪ್ಪಿದ್ರೇ ನಾನು ಮದುವೆ ಆಗೋದು. ಯಾಕಂದರೆ ನಿನ್ನ ಹೆಂಗೆ ನಿಮ್ಮ ಅಕ್ಕನೂ ನಿಮ್ಮ ಮಾವ ಸಾಕಿ ಓದಿಸಿದಾರೋ ಹಂಗೆ ನನಗೇನೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೂ ಅವರು ಸಾಕಿ ಅವರು ನನಗೆ ಓದಿಸವ್ರೆ. ನಾನು ಅವ್ರ ಮಾತು ಮೀರಲ್ಲ. ಅದಕ್ಕಾಗಿ ನಾನು ಇದ್ದಿದ್ದಂಗೆ ಹೇಳ್ತೀನಿ. ಆದರೆ ನಮ್ಮ ಮನೆ ಬರದಲ್ಲಿ ಏನಿರುತ್ತೆ ಅದು ಆಗುತ್ತೆ. ನಮ್ಮಿಬ್ಬರಿಗೂ ದೇವರು ಇವರೇ ಇಬ್ಬರು ಜೋಡಿ ಅಂತ ಹೇಳಿ ಬರೆದಿದ್ರೆ, ನನ್ನ ಹಣೆ ಬರದಲ್ಲಿ ನೀನೇ ಸಿಗಬೇಕು ಅಂತ ಬರೆದಿದ್ರೆ ಯಾರಿಂದಲೂ ತಪ್ಸೋಕ್ಕಾಗಲ್ಲ ಭವ್ಯ. ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನೀನು ಬೇಜಾರಾಗಬೇಡ. ಸರಿ ಆಯಿತು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಮಾತಾಡ್ತೀನಿ. ನನಗೆ ಯಾಕಂದರೆ ಅವನು ಆ ರೀತಿ ಮಾತಾಡ್ಬಿಟ್ನಲ್ಲ ಖುಷ, ಅದಕ್ಕೆ ಬೇಜಾರಾಗ್ಬಿಡ್ತು. ನನಗೆ ಮಾತಾಡೋದು ನಾನು ಅವ್ನಿಗೆ ಹೇಳಿದ್ದೀನಿ. ನಾಳೆ ನಾನು ಅವ್ರನ್ನ ಆ ರೀತಿ ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ ಅಣ್ಣನೋ ತಮ್ಮನೋ ಅಂತ ತಿಳ್ಕೊಂಡಿದ್ದೀನಿ. ಹೊರತು ನನಗೆ ಯಾರೂ ಇಲ್ಲವ ಅಣ್ಣ ತಮ್ಮಂದರು. ಅದಕ್ಕೆ ಅವರೇ ನಮ್ಮ ಅಣ್ಣಗಳು ತಮ್ಮಗಳು ಯಾರೋ ಒಟ್ಟಿನಲ್ಲಿ ತಮ್ಮನ ಅಣ್ಣ ವಯಸ್ಸಾಗಿ ಅವರೇ ದೊಡ್ಡವರಾಗಿರ್ಬೋದು, ನಾನೇ ದೊಡ್ಡವರಾಗಿರ್ಬೋದು, ಏನೋ ಆ ರೀತಿ ತಿಳ್ಕೊಂಡಿದ್ದೀನಿ. ಬ್ರದರ್ಸ್ ಅನ್ನೋ ಥರ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾವತ್ತೂ ಅವ್ರಿಗೆ ಆ ರೀತಿ ನನ್ನ ನಡ್ಕೊಳ್ಳೋದಾಗಲಿ ಆ ರೀತಿ ಅಂದ್ಕೊಂಡಿಲ್ಲ. ಅವನು ನಂಗೆ ತಿಳ್ಕೊಂಡಿದ್ದಾನೆ, ಅದನ್ನು ನಾನು ಹೇಳಿದ್ದೀನಿ ಅವ್ನಿಗಾಲೆ ಅವತ್ತೇನೆ ಆಲ್ರೆಡಿ. ಆದರೆ ಅವನು ಆ ರೀತಿ ಬೇಜಾರು ನಾನೇನು ಮಾಡೋಣ? ಆ ರೀತಿ ಅವ್ನು ತಿಳ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು? ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಸರಿ ಆಯಿತು, ನಿನ್ನ ಇಷ್ಟ. ನೀನು ಬೇಕಾದರೆ ಯಾರನ್ನಾದರೂ ಇಷ್ಟಪಡ್ಬೋದು. ಅದು ನಾನು ಹೇಳೋಕ್ಕಾಗಲ್ಲ. ನನಗೆ ಇಷ್ಟಪಟ್ಟು ನನಗೆ ಮದುವೆ ಆಗೋ ಅಂತ ನಾನು ಬಲವಂತ ಮಾಡೋದಕ್ಕಾಗೋದಿಲ್ಲ. ನಿನಗೆ ಇಷ್ಟ ಇದ್ದರೆ ನನಗೆ ಒಪ್ಕೊ. ಇಲ್ಲ ಅಂದರೆ ನನ್ನ ಅಷ್ಟೆಲ್ಲ ಏನು ನಾನೇನು ಬಲವಂತ ಮಾಡೋದಾಗಲಿ, ನಿನ್ನ ಮೇಲೆ ನಾನು ಒಪ್ಕೊಂಡಿಲ್ಲ ಅಂತ ಸಿಟ್ಟು ಇಟ್ಕೊಳ್ಳೋದಾಗಲಿ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಏನೂ ಮಾಡೋಕ್ಕೋಗಲ್ಲ. ಸರಿನಾ? ಯಾಕಂದರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ಭವ್ಯ. ನನಗೆ ಎರಡು ಭೂಮಿ ಅಕ್ಕ ಅನ್ನೋದೇ ಬರುತ್ತೆ ನನಗೆ. ಭವ್ಯ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ಇವಾಗ ನನಗೆ ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಇದು ಮಾಡಿದ್ದಾರೆ ಅಂದರೆ ನೆನೆಸ್ಕೊಂಡ್ರೆ ತುಂಬ ಅಳು ಬರ್ತೈತೆ. ಅವ್ರು ಯಾವತ್ತೂ ನನಗೆ ಒಂದು ದಿವಸನೂ ನೋಡ್ಕೊಂಡಿಲ್ಲ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೇ ನೋಡ್ಕೊಂಡಿರೋದು. ಅವರು ಯಾರೂ ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗೋದು ಹೇಳು? ಅವರು ಒಂದು ದಿವಸಕ್ಕೂ ನಮ್ಮ ಅಪ್ಪ ನಮ್ಮಮ್ಮ ಬಂದು ನನ್ನ ಕರ್ಕೊಂಡು ಹೋಗಿಲ್ಲ ಮಗ ಅಂತ ಒಂದು ಪ್ರೀತಿಯಿಂದನ. ಒಂದು ದಿವಸಕ್ಕೂ ಅವರು ನನ್ನ ಮಾತಾಡಿಸಿಲ್ಲ, ಏನಿಲ್ಲ. ಎಷ್ಟು ನನಗೆ ಬೇಡಲ್ ಮಾಡಿದ್ದಾರೆ ನಿಜ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆವಾಗ ಎಲ್ಲರೂ ನಾನು ಸ್ಕೂಲಲ್ಲೋ ಪೇರೆಂಟ್ಸ್ ಮೀಟಿಂಗ್ ಏನಾದ್ರೂ ಕಾಲೇಜಲ್ಲಿ ಸ್ಕೂಲಲ್ಲಿ ಏನಾದರೂ ಇದ್ದಾಗ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಎಲ್ಲ ಅವ್ರ ಅಪ್ಪ ಅವರಮ್ಮ ಎಲ್ಲ ಬರೋರು, ಎಷ್ಟು ಚೆನ್ನಾಗಿರೋರು. ನನಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬರೋರಿಲ್ಲ, ನಮ್ಮ ಅಜ್ಜಿ ನಮ್ಮ ತಾತ ಬರೋರು. ಏನೇ ಅಂದರೂ ಸ್ವಂತ ಅಪ್ಪ ಅಮ್ಮನ ಅವರೇ ಅಲ್ವಾ, ನೋಡಿ ಬರಲಿಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬರ್ತಾರೆ ಅಂತ ಏನೋ ಒಂದು ಕಡೆಗೆ ಬೇಜಾರು ಅನ್ಸೋದು. ಏನು ಮಾಡೋದು? ನಮ್ಮ ಅಪ್ಪ ನಮ್ಮಮ್ಮ ಹಂಗೆ ಆ ರೀತಿ ಅವರು ಬುದ್ಧಿವಂತರಾಗಲಿಲ್ಲ. ಎಲ್ಲರೂ ಅವ್ರನ್ನ ಆಡ್ಕೊಂತಾರೆ, ಎಲ್ಲರೂ ಬೈತಾರೆ. ಬುದ್ಧಿ ಇಲ್ಲ ಇವ್ರಿಗೆ, ಬುದ್ಧಿವಂತರಾಗಲಿಲ್ಲ ಅಂತ. ಅದಕ್ಕೆ ನಾನು ಒಳ್ಳೆ ಹುಡುಗಿನ ಮದುವೆ ಆಗಿ ನಾನಾದರೂ ಬುದ್ಧಿವಂತನಾಗಿ ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಮಾಡಿದರು ಅವ್ರಂಗೆ ಮಾಡಿದ್ದಕ್ಕೆ ಮಗನಾದ್ರೂ ಒಂದು ಒಳ್ಳೆ ಬುದ್ಧಿವಂತ ಆದ, ಅವನು ಒಳ್ಳೆ ಕೆಲಸ ತಗೊಂಡನಪ್ಪ, ಒಳ್ಳೆ ಚೆನ್ನಾಗಿದ್ದಾನಪ್ಪ ಅಂತೇಳಿ 4 ಜನ ನನಗೆ ಗುರುತಿಸಿದ್ರೆ ಸಾಕು. ಹಂಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಅಪ್ಪ ನಮ್ಮಮ್ಮ ಎಂತ ಹಂಗೆ ಮಾಡಿದ್ರು ಬುದ್ಧಿ ಇಲ್ದಲೆ ನಾನು ಬುದ್ಧಿವಂತ ಆಗಬೇಕು ಅಂತ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದು ಆಸೆ. ನನಗೆ ಅದೇ ಇಷ್ಟ. ಇವಾಗ ಸುಮ್ಮನೆ ನಿನ್ನಂಥ ಹುಡುಗಿ ಸಿಕ್ಕಿದ್ರೆ ನನಗೆ ನಾನು ನೀನು ಇಬ್ಬರು ಬುದ್ಧಿವಂತಿಕೆಯಿಂದ ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡಿದೆ ಅಷ್ಟೇ. ನಾನು ಬೇರೆ ರೀತಿ ಯಾವ ರೀತಿಲಿ ಯೋಚನೆ ಮಾಡಲಿಲ್ಲ. ನನಗೆ ಅಡ್ಜಸ್ಟ್ ಆಗೋ ಅಂಥದ್ದು, ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಕೊಂಡು ನನಗೆ ಅಡ್ಜಸ್ಟ್ ಆಗೋ ಅಂಥ ಹುಡುಗಿ ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಎಲ್ಲನ ನಿನ್ನಲ್ಲಿನೇ ಆ ಗುಣ ಎಲ್ಲ ಅಂತ ಅಂದ್ಕೊಂಡು ನಾನು ನಿನಗೆ ಇಷ್ಟಪಟ್ಟಿದ್ದು. ಈ ಹುಡುಗಿ ತಾಯಿ ಯಾಕೆ ಮಾತಾಡ್ತಾ ಇದ್ದಾನೆ ಇವನು ಲೋಪರ್ ನನ್ನ ಮಗ? ನಾನು ನಿನ್ನೇನು ನೋಡ್ದೆ, ಇವತ್ತು ನೋಡ್ತಾ ಇದ್ದೀನಿ. ಯಾಕೋ ಮಾತಾಡ್ತಾ ಇದ್ದಾನೆ. ಏನಂತ ತಿಳ್ಕೊಬೇಕು, ತಿಳ್ಕೊಂತೀನಿ ಬಿಡೋದಿಲ್ಲ.
ಅವನಿಗೆ ಮದುವೆ ಆಗಬಾರ್ದು. ಮದುವೆ ಆಗ್ದಂಗೆ ನನ್ನ ತಕ್ಕ ಬಂದು ಮದುವೆ ಮಾಡಪ್ಪ ಅಂತ ಹೇಳಿ ಕೈ ಕಾಲು ಹಿಡ್ಕೋಬೇಕು ಇವನು. ಹಂಗಾಗಬೇಕು, ಕೈ ಕಾಲು ಹಿಡಿಬೇಕು ಇವನು. ಏನು ಕರೆದಲ್ಲ? ನೋಡಲ್ಲಿ ನಿನ್ನ ಮಗನ ನೋಡು, ಅಲ್ಲಿ ಆ ಹುಡುಗಿ ಬವಿ ಅಂತಾಗೆ ಮಾತಾಡ್ತಾ ನಿಂತ್ಕೊಂಡಿದ್ದಾನೆ, ನೋಡಲ್ಲಿ. ಮಾತಾಡ್ಲಿಳು ಬಿಡು, ನಿನಗೇನು ಕಷ್ಟ, ಸುಮ್ಮನಿರು. ನಿನಗೇನು ಇವಾಗ ಮದುವೆ ಮಾಡೋ ಯೋಗ್ಯತೆನೂ ಇಲ್ಲ ಅವನಿಗೆ. ಅವ್ನು ಹೆಂಗೋನೋ ಹುಡುಗಿನ ಒಪ್ಪಿ ಮದುವೆ ಆಗ್ತಾನೆ, ಆಗಲಿ ಬಿಡು, ನಿನಗೇನು ಕಷ್ಟ. ಆಗಬಾರ್ದು. ಅವನು ನನಗೆ ವಿರುದ್ಧವಾಗಿ ಹಿಂಗೆ ಮಾಡ್ತಾ ಇದ್ದಾನೆ ಅಂದಮೇಲೆ, ಎಷ್ಟು ಹೊಟ್ಟೆ ಉರಿಸ್ತಾ ಇದ್ದಾನೆ ಅಂದಮೇಲೆ ನಾನು ಮದುವೆ ಆಗೋಕ್ಕೆ ಬಿಡಲ್ಲ ಅವನಿಗೆ. ನಾನು ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ. ಎಲ್ಲರ ತಗೋ ಹಂಗೆ ಹೇಳ್ತೀನಿ. ನನಗೆ ಅವ್ನು ಬಂದು ಕೈ ಕಾಲು ಹಿಡ್ಕೊಂಡು ನಾನು ಕರಿಬೇಕು, ಬಾರಪ್ಪ ಮದುವೆ ಮಾಡಿ ಬಾರಪ್ಪ ನನಗೆ ಅಂತೇಳಿ ಕರಿಬೇಕು. ಅಲ್ಲಿವರೆಗೂ ನಾನು ಅವ್ನ ಮದುವೆ ಯಾವುದು ಸೆಟ್ ಆಗಕ್ಕೆ ಬಿಡಲ್ಲ, ನೋಡ್ತಾ ಇರು. ಸರಿ ಆಯಿತು, ನಾನು ಹೋಗ್ತೀನಿ. ಹೋಗಿ ನನ್ನ ದೊಡ್ಡಮ್ಮನ ಹತ್ರ ಮಾತಾಡ್ತೀನಿ. ಸರಿ ಆಯಿತು, ಬರ್ತೀನಿ ಭವ್ಯ. ಸರಿ ಆಯಿತು ಚೇತು, ನೀನು ಹೋಗ್ಬಿಟ್ಟು ಮಾತಾಡಿ ನಮ್ಮ ಅಕ್ಕರಿಗೆ ಬರೋದಕ್ಕಿಂತ ಮುಂಚೆ, ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಒಂದ್ಸತಿ ನನಗೆ ಹೇಳು, ಸರಿನಾ? ಸರಿ ಆಯ್ತು, ಹೇಳ್ತೀನಿ. ನೋಡು, ನಿನ್ನೆಯಿಂದ ನೋಡ್ತಾ ಇದ್ದೀನಿ ಈ ಲೋಪರ್ ನನ್ನ ಮಗನ್ನ. ಇವನು ಒಳ್ಳೆಯವನಲ್ಲ, ಈ ಲೋಪರ್. ಒಳ್ಳೆಯವನಲ್ಲ ಇವನು, ಒಳ್ಳೆಯವನಲ್ಲ ಕಣೆ. ಸುಮ್ಮನೆ ನಿನಗೇನು ಬೇಕು? ಅವ್ರು ದೊಡ್ಡಮ್ಮ ಇದ್ದಾರೆ, ಅವರೇ ಎಲ್ಲ ಓದಿಸವ್ರೆ, ಅವರೇ ಮದುವೆನೂ ಮಾಡ್ತಾರೆ. ನಿನಗೆ ಯಾಕೆ? ನಿನ್ನೇನು ಅವನು ಎಂದು ಅಪ್ಪ ಅಂತ ಕರೆದಿಲ್ಲ, ನೀನು ಎಂದು ಮಗ ಅಂತ ಅವ್ನು ನೋಡ್ಕೊಂಡಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಬಿದ್ದಿರು. ಹೆಂಗಾದ್ರೂ ಆಗ್ಲೇಣ ಅವನು. ಯಾರನ್ನ ಆಗ್ಲೇಳು, ಚೆನ್ನಾಗಿರ್ಲೇಳು ಒಟ್ಟಿನಲ್ಲಿ. ಇಲ್ಲ, ನನಗೆ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದ್ದಾನೆ ಅಂದರೆ ನಾನು ಅವನು ಚೆನ್ನಾಗಿರಕ್ಕೆ ಬಿಡಲ್ಲ ಕಣೆ. ನನಗೆ ಯಾವಾಗ ಬಂದು ಅವನು ದುಡ್ದು ಅಪ್ಪ ಅಂತೇಳಿ ಮಾತಾಡ್ಸ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ, ದುಡ್ದು ಯಾವಾಗ ನನ್ನ ಕೈಗೆ ತಗೊಂಬಂದು ಕೊಡ್ತಾನೆ ಅವಾಗ ಅವ್ನ ಮಗ ಅನ್ನಿಸ್ಕೊಂಬದು. ನಾನು ಬಾರಪ್ಪ ಅಂತೇಳಿ ನಾನು ಇಷ್ಟಪಟ್ಟು ಕರೆದ್ರೂ ಬರೋಲ್ಲ ಅಂತೇಳಿ ನನ್ನ ಹಿಡ್ಕೊಂಡು ಹೋಗಿದ್ದಾನೆ ಅಂದರೆ, ಅವನು ಅಪ್ಪನೇ ಹಿಡ್ಕೊಂಡು ಹೋಗಿದ್ದಾನೆ, ಅವ್ನು ಎಂತನಿರ್ಬೋದು. ನನಗೆ ಎಷ್ಟು ಸಿಟ್ಟು ಬಂದಿರಬೇಡ ಅವನ ಮೇಲೆ. ಏನೇನು ನನ್ನ ಅವ್ನು ಕಂಡುಬಿಟ್ರೆ ನನಗೆ ಆಗೋದಿಲ್ಲ. ನೀನು ಬರೀ ಇಂಥವೇ ನೀನು. ಹೋಗು, ಆ ಹುಡ್ಗನ ನೋಡ್ಕೆ ಹೋಗು. ನೋಡ್ಕೊಂತೀನಿ ಹೇಳು. ನಾನು ನೋಡ್ಕೊಂಬಕ್ಕಂತ ಕರ್ಕೊಂಬಂದ್ಮೇಲೆ ನೋಡ್ಕೊಂತೀನಿ. ಹುಡುಗ ಯಾರೋ ಏನೋ ಅಳ್ತೈತೆ, ಅಮ್ಮಯ್ಯ ಅಂತ ಹೇಳಿ ಹೋಗಿ ಕರ್ಕೊಂಡೋಗಿ ಸುಮ್ಮನೆ ಬಿಟ್ಟು ಬರೋದು ಕಲಿ. ಏನೋ ಹುಡುಗ ಬಂದಾಗಿಂದ ಒಂದೇ ಸಮಕೆನೆ ಅಳ್ತಾ ಐತೆ, ಅದು ಸುಮ್ಕಿರಲ್ಲ. ಕರ್ಕೊಂಡೋಗಿ ಬಿಟ್ಟು ಬಾ. ಯಾರೋ ಫ್ರೆಂಡ್ ಮಗ ಅಂತೀಯ, ಯಾರು ಫ್ರೆಂಡ್ ಮಗ, ಯಾರು ಕಳಿಸ್ತಾರೆ, ಯಾರು ಕಳಿಸಿದ್ದು? ನೀನು ಏನಾನ ಕಿತಾಪತಿ ಮಾಡಿದ್ರೆ ಅಷ್ಟೇ, ನೀನು ಅನ್ಭವಿಸ್ಕೊಂಡು ನೀನು ಇರೋದೆಯಾ? ನನ್ನ ಫ್ರೆಂಡ್ ಮಗನೇ ಕಣೆ ಕರ್ಕೊಂಬಂದಿದ್ದೀನಿ. ಅವನಿಗೆ ಮಕ್ಕಳು 3 ಇದ್ದಾರೆ. ಅದಕ್ಕೆ ಅವನಿಗೆ ಸ್ವಲ್ಪ ದುಡಿಮೆ ಎಲ್ಲ ಕಡಿಮೆ, ಅದಕ್ಕೆ ಕರ್ಕೊಂಡೋಗಿ ಸಾಕೆ ಅಂತ ಹೇಳಿ ಕೊಟ್ಟ. ನನಗೆ ಮಕ್ಕಳಿಲ್ಲ ಕಡಲ್ಲ, ಒಬ್ಬಂಗೆ ಕಳಿಸು ಅಂದೆ, ಅದಕ್ಕೆ ಕಳಿಸಿದ್ದಾನೆ. ನೀನು ಯಾಕೆ ಇದು ಮಾಡೋಕ್ಕೆ ಹೋಗ್ತೀಯ? ಅವ್ರ ಅಮ್ಮಗೆ ಇಷ್ಟಿರಲಿಲ್ಲ ಅಷ್ಟೇ, ಅವನ್ನ ಕರ್ಕೊಂಡು ಹೋಗೋ ನನ್ನ ಕೈಲಿ ದೊಡ್ಡದಾಕೋಕ್ಕಾಗಲ್ವ ಸರ್ವ ಅಂತೇಳಿ ಕಳಿಸ್ಯವನೆ. ಅವ್ರ ಅಮ್ಮಗೆ ಇಷ್ಟಿರಲಿಲ್ಲ, ನಾನೆಲ್ಲ ನೋಡ್ಕೊಂತೀನಿ ಎಂಬುದು. ಅದಕ್ಕೆ ನಾ ಎಮ್ಮನು ಕೆಲ್ಸಕ್ಕೆ ಹೋಗುತ್ತಂತೆ, ನೋಡ್ಕೊಳ್ರಿ ನೀವು ಕರ್ಕೊಂಡೋಗಿ, ನಮಗೇನು ಬೇಡ ಅಂತೇಳಿ ಹೇಳವ್ರು ಅಷ್ಟೇ. ನಾವು ನೋಡ್ಕೊಂಡ್ರೆ ಆಯಿತು, ಸುಮ್ಕಿರಿ. ಏನು ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಲಿಲ್ಲ, ಹತ್ರ ಒಳ್ಳೆಯವಳು. ನಾನೆಲ್ಲ ಅವನ್ನ ಸಾಕಿ ಬೆಳೆಸಿ ದೊಡ್ಡನ್ನು ಮಾಡ್ತೀನಿ ನಾನೆಲ್ಲ. ಮದುವೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ ಹುಡುಗಿನ. ಇವನು ಇಷ್ಟಪಡ್ತಿರ್ಬೇಕು. ನಿನ್ನೇನು ನೋಡಿದೆ, ನಾನು ಮಾತಾಡ್ತಾ ಇರೋದ, ಇವತ್ತು ನೋಡ್ತಾ ಇದ್ದೀನಿ. ಏನೋ ಇರಬೇಕು, ಏನಾದರೂ ಹಂಗಾದ್ರೂ ಆದರೆ ನಾನು ಯಾವ ಮದುವೆನೂ ಸೆಟ್ ಆಗೋದಕ್ಕೆ ಬಿಡೋದಿಲ್ಲ. ಅವ್ನು ಬಂದು ನನ್ನ ಕಾಲು ಹಿಡ್ಕೋಬೇಕು, ಮದುವೆ ಮಾಡಪ್ಪ ನೀನು ಅಂತೇಳಿ ಕಾಲು ಹಿಡ್ಕೋಬೇಕು. ನಾನು ಅವ್ನು ಮದುವೆ ಮಾಡಬೇಕು, ದುಡ್ದವ್ನು ನನ್ನ ಕೈಗೆ ತಂದು ಕೊಡಬೇಕು, ನಾನು ಯಜಮಾನ ಆಗಬೇಕು. ನಾನು ಮನೆ ಯಜಮಾನ ಆಗಿ ನಾನು ಯಜಮಾನಿಕೆ ಮಾಡ್ಕೊಂಡು ಇರಬೇಕು, ಅದು ನನ್ನ ಆಸೆ. ಅದು ಮಗ ಅನ್ನಿಸ್ಕೊಂಬದು ಅವಾಗ ಅವನು. ಹಿಂಗೆ ಅವ್ನಿಗೆ ನನಗೆ ಮಾತಾಡ್ದಂಗೆ ಅವ್ನು ನಾನು ಎಷ್ಟು ಕೇಳಿದ್ರು ನನ್ನ ಮಾತು ಕೇಳ್ದಂಗೆ ಎಷ್ಟು ಹೇಳಿದ್ರು ಅಂಥವೆಲ್ಲ ಮಾಡಿದ್ರೆ ನನಗೆ ಅವಾಗ ತುಂಬ ಸಿಟ್ಟು ಬರುತ್ತೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.